ಇವತ್ತು ನನ್ನ ಮಿಸಸ್ ಇಂದು ಬರ್ತ್ಡೇ ಇವತ್ತು, ಹಾಗೆಲ್ಲ ಪ್ರಿಪ್ರೇಷನ್ ಅಂದು ಗೀ ರೈಸ್, ಚಿಕನ್ ಸುಕ್ಕ, ಪಾಯಸ, ಕಚ್ಚಂಬರೆಲ್ಲ ಈಗ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ. ಈಗ ಕೋಳಿ ತರಲಿಕ್ಕೆ ಹೇಳಿದ್ದೇನೆ ಹೆಚ್ಚಿಗೆ, ತಂದ ಕೂಡಲೇ ಅದು ಕಟ್ಟಿ ಮಾಡಿ ಸುಕ್ಕ ಮಾಡೋದು. ಈಗ ಗೀ ರೈಸ್ ರೆಡಿ ಮಾಡಿದ್ದೇನೆ ಫಸ್ಟಿಗೆ, ಆಮೇಲೆ ಎಲ್ಲ ನಿಮಗೆ ವಿಡಿಯೋ ತೋರಿಸ್ತೇನೆ ನೋಡಿ. ಪಾಯಸಕ್ಕೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೇನೆ. ಗೀರು ಬೀಜ ಇದು ಕಚ್ಚಂಬರಿಗೆ, ಇದು ಗೀ ರೈಸ್ ಮತ್ತು ಸುಕ್ಕಕ್ಕೆ, ಇದು ಚಿಕನ್ ಸುಕ್ಕ ಮಾಡಲಿಕ್ಕೆ. ಇವತ್ತು ಮಕ್ಕಳೆಲ್ಲ ಶಾಲೆಗೆ ಹೋಗಿದ್ದಾರೆ, ಮಧ್ಯಾಹ್ನ ಬರ್ತಾರೆ ಮಕ್ಕಳು ಬರ್ತ್ಡೇ ಅಂತ ಹೇಳ್ಕೊಂಡು ಎಲ್ಲ ಡೆಕೋರೇಷನ್ ಮಾಡಲಿಕ್ಕೆ. ಮಧ್ಯಾಹ್ನ ಇಬ್ಬರು ಸಹ ಈಗ ವಿಡಿಯೋ ಎಲ್ಲ ಮಾಡೋದು. ಡೆಕೋರೇಷನ್ಗೆ ಈ ವರ್ಷ ಸೇರ್ಬೇಕು, ಇಲ್ಲದಿದ್ದರೆ ಟೈಮ್ ಸಾಕಾಗುವುದಿಲ್ಲ. ನಾನು ಸಿಗ್ತೇನೆ ಹಾಗೆ ಸೇರಿಕೊಂಡು ಮಾಡಬೇಕಾಗ್ತದೆ ಫ್ರೆಂಡ್ಸ್. ಮತ್ತು ನಾನು ವಿಡಿಯೋಗ್ರಫಿ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದ್ರು ಜನ ಇಲ್ಲ ನೋಡಿ, ಜನ ಇಲ್ಲದೆ ಇವರೇ ರೆಸ್ಪಾನ್ಸ್ ಇವರೇ ತೆಗಿತೇನೆ ಹೇಳಿದ್ರು ಅಡಿಗೆದೆಲ್ಲ. ಸೆಲ್ಫಿ ನಮ್ದೇ ಅಡಿಗೆ ಮಾಡಿದ್ವಿ ನೋಡಿ, ಇಷ್ಟೆಲ್ಲ ಕಟ್ಟಿ ಮಾಡಿ ಕಟ್ಟಿಂಗ್ ಎಲ್ಲ ಸ್ಪೀಡ್ ಮಾಡಿದ್ರು. ಇಷ್ಟು ಎಲ್ಲ ಮೇನ್ ತರಕಾರಿ ಕಟ್ಟಿ ಮಾಡಿದ್ರೆ ಮತ್ತೆ ಏನು ಕೆಲಸ ಇಲ್ಲ ನಮಗೆ, ಫಾಸ್ಟ್ ಆಗ್ತದಲ್ಲ ಸರ್. ಹೌದಲ್ವಾ? ಮತ್ತೆ ಎಲ್ಲ ರೆಡಿ ಆದ ಮೇಲೆ ತೋರಿಸ್ತಾರಂತೆ. ನೆಕ್ಸ್ಟ್ ಎಲ್ಲ ರೆಡಿ ಆದ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇಲ್ಲಿ ಸುಕ್ಕ ಆಯಿತು, ಏನು ನೋಡಿ ಸುಕ್ಕ ಹೇಗಾಗಿದೆ ನೋಡಿ, ಚಿಕನ್ ಸುಕ್ಕ. ಇಲ್ಲಿ ಕಬಾಬಿಗೆ ಎಣ್ಣೆ ಇಟ್ಟಿದ್ದೀನಿ ಈಗ ನೋಡಿ. ಇಲ್ಲಿ ಕಬಾಬು, ಮೀನು ಫ್ರೈ, ಬಂಗುಡೆ ಮತ್ತು ಸಣ್ಣ ಇದು ಬೊಳಂಜರ್. ಮತ್ತೆ ನೋಡಿ ಇಲ್ಲಿ ಕಬಾಬಿಗೆ ಸ್ವಲ್ಪ ಹಾಕ್ತಿದ್ದು ಮಧ್ಯಾಹ್ನಕ್ಕೆ ಮಾತ್ರ. ಮತ್ತೆ ಬೇರೆ ಉಂಟು ತೆಗೆದಿಟ್ಟಿದ್ದೇನೆ. ಮತ್ತೆ ಗೀ ರೈಸ್ ಓಪನ್ ಮಾಡಿ ಶಮ್ಮಿ. ನೋಡಿ ಇಲ್ಲಿ ಗೀ ರೈಸ್ ನೋಡಿ. ಇಲ್ಲಿ ಕ್ಯಾರೆಟ್ ಎಲ್ಲ ಹಾಕೊಂಡು ಗೀ ರೈಸ್ ಮಾಡಿದ್ದು, ಅದನ್ನು ಮಿಕ್ಸ್ ಮಾಡ್ಬೇಕಷ್ಟೇ. ಕುಕ್ಕರ್ಲಿ ಇಟ್ಟದ್ದು ಈಗ. ಹಾಂ, ಮತ್ತಿಲ್ಲಿ ಇದ್ರದ್ದು ರೆಸಿಪಿ ನೆಕ್ಸ್ಟ್ ಹಾಕ್ಬೇಕು. ಯಾಕೆ ಕ್ಯಾರೆಟ್ ಗೀ ರೈಸ್ ಇದು ನಮ್ಮದು ನಾವೇ ಪ್ರಿಪೇರ್ ಮಾಡಿದ್ದು, ಸ್ಪೆಷಲ್ ನಮ್ಮಿಂದಲ್ಲ ಅದು. ಮತ್ತೆ ನೋಡಿ ಇಲ್ಲಿ ಪಾಯಸ ಸೌಟ್ ಹಾಕ್ಬೇಕಾ? ಸೌಟ್ ಮಿಕ್ಸ್ ಮಾಡಿ ನೋಡಿ. ಇಲ್ಲಿ ಪಾಯಸ, ಸೇಮಿ ಪಾಯಸ ಬೇಕಾದ್ರೆ ಮತ್ತೆ ಸ್ವಲ್ಪ ಹಾಲು ಹಾಕ್ಬೋದು. ಸರಿ ಉಂಟು, ಇಷ್ಟು ದಪ್ಪ ಬೇಕು ನಮಗೆ ನೋಡಿ. ಇದು ಸೇಮಿಗೆಲ್ಲ ಫ್ರೈ ಮಾಡಿ, ಬಿಗರು ಬೀಜ ಎಲ್ಲ ಫ್ರೈ ಮಾಡಿ, ದ್ರಾಕ್ಷಿ ಎಲ್ಲ ಫ್ರೈ ಮಾಡಿ ಮಾಡುವಂಥದ್ದು. ಇಷ್ಟೆಲ್ಲ ಫುಡ್ ನನ್ನ ಬರ್ಡೇಗೆ. ಹಾಂ, ಹಾಗೆ ನನ್ನ ಶಮ್ಮಿಯ ಬರ್ತ್ಡೇಗೆ ಇಷ್ಟೆಲ್ಲ ಫುಡ್ ಎಲ್ಲ ಮಾಡಿ ಆಯಿತು. ಈಗ ಫ್ರೈ ಮಾಡಲಿಕ್ಕೆ ಉಂಟು, ಮೀನು ಫ್ರೈ, ತವಾ ಫ್ರೈ ಮತ್ತು ಚಿಕನ್ ಕಬಾಬ್ ಮಾಡಲಿಕ್ಕೆ ಉಂಟು. ಓಕೆ ಫ್ರೆಂಡ್ಸ್, ಎಲ್ಲ ಆದ ಮೇಲೆ ಎಲ್ಲ ನಾವು ಬಾಳೆಯಲ್ಲಿ ಊಟ ಮಾಡೋದು ಇವತ್ತು. ಬಾಳೆಯಲ್ಲಿ ಹಾಕಿ ನೋಡುವಾಗ ನಿಮಗೆ ಕಾಣಿಸ್ತೇನೆ, ಆಯಿತಾ? ಹಾಯ್ ಫ್ರೆಂಡ್ಸ್. ಸೊ ಈಗ ನಾನು ಮತ್ತು ಅಕ್ಕ ಮಮ್ಮಿಯ ಬರ್ಡೇ ಎಲ್ಲ ಆಗಿ ಕೇಕ್ ತೊಗೊಳ್ಳಿಕ್ಕೆ ಬಂದಿದ್ದೇವೆ. ನಾನು ಕಾಲೇಜ್ ಯೂನಿಫಾರ್ಮಲ್ಲಿದ್ದೇನೆ. ನಾವೀಗ ಹೋಗ್ತೇವೆ ಕೇಕ್ ತರಲಿಕ್ಕೆ. ನಿಮಗೆ ಅಲ್ಲಿ ತೋರಿಸ್ತೇನೆ ಯಾವ್ದೆಲ್ಲ ಕೇಕ್ ಅಂತ. ನಾನು ಯಾವ ಕಾಲೇಜ್ ಗೊತ್ತುಂಟಲ್ಲ ನೋಡಿ, ಅದೇ ಕಾಲೇಜ್ ನಾನು. ನಮ್ಮ ಕೇಕಲ್ಲಿ ಅವರು ರೆಡಿ ಮಾಡ್ತಿದ್ದಾರೆ. ಕೇಕ್ ತಗೊಂಡ್ವಿ ಗಾಯಿಸಿ. ಎಲ್ಲಿ ಅದು ಫ್ಯಾನ್ಸಿ ಎಲ್ಲ ನೋಡಿಗ ಅರಲ್ಲೊಳಗೆ ಜೇಮ್ಸ್ ಚಾಕ್ಲೇಟ್ ಉಂಟು, ಮತ್ತು ಪಾಪರ್ ಉಂಟು, ಮತ್ತು ಕೇಕ್ ಉಂಟು. ಅಷ್ಟನ್ನು ತಗೊಂಡು ನಾವೀಗ ಹೋಗುದು. ನಂಗೆ ಹಸಿವಾಗ್ತದೆ. ನನಗೆ ಕಾಲೇಜ್ ಬಿಡೋದು 1 ಗಂಟೆಗೆ. ನಾನು ಇಲ್ಲಿ ಬಂದು ಮುಟ್ಟೋದು 2 ಕಾಲಕ್ಕೆ. ನನಗೆ ಮತ್ತೆ ಹಸಿವಾಗದೆ ಲೋಕ ಇಲ್ಲ ಈಗ ನನಗೆ ಹಸಿವಾಗಿ. ಇವತ್ತು ಊಟಕ್ಕೆ ಗೀ ರೈಸ್, ಕಬಾಬ್ ಮತ್ತು ಮೀನು ಫ್ರೈ. ಇದು ಸಹ ಮೀನು. ಮಮ್ಮಿಯ ಬರ್ಡೇ, ಅದಕ್ಕೆ ಮಮ್ಮಿ ಬರ್ಡೇಗಲ್ಲಿ ಇಲ್ಲಿದ್ದಾರೆ. ಇನ್ನು ರೆಡಿ ಆಗಿದೆ ಸಂಜೆ ಫ್ರೆಂಡ್ಸ್. ಈವ್ನಿಂಗ್ ಚೆಂದಾಗಿ ಕಾಣುವ ಆಯ್ತಾ, ಸೆಲೆಬ್ರೇಟ್ ಮಾಡಿ. ಈಗ ಏನಿದೆ ಈಗ ಅಂತ ಹೇಳಿದ್ರೆ ಸ್ವಲ್ಪ ಇದೆ ಮಾಡಿದಲ್ಲ ನಾನೇ ಅವಳ ಡೈರೆಕ್ಷನ್ ಅಲ್ಲಿ. ಈವ್ನಿಂಗ್ ಎಲ್ಲ ಈಗ ಮನೆಯ ಡ್ರೆಸ್ಸಲ್ಲಿ. ನಾ ಪ್ಯಾಂಟ್ ಹಾಕಿದ್ದೆ, ಸಾರಿ ನಂದು ಪ್ಯಾಂಟ್ ಇತ್ತು, ತೆಗಿಬೇಡ. ಈಗ ಲುಂಗಿ ಹಾಕಿದ್ದು. ಪ್ಯಾಂಟ್ ಅಲ್ಲಿ ಇದ್ದೆ, ಒಳ್ಳೆ ಚಂದ ವೈಟ್ ಲುಂಗಿ ಹಾಕಿದ್ದಾಳೆ. ಅದು ಊಟ ಮಾಡೋ ಪ್ಯಾಂಟ್ ಕೈ ಹಾಕ್ತದೆ, ಕಟ್ಟಿ ತಿನ್ಬೇಕು. ಸುತ್ತ ಮಾಡುದು ಮತ್ತೆ ನೋಡಿ ಗಮ್ಮತ್ ಊಟ ಎಲ್ಲ. ಈವ್ನಿಂಗ್ ಬರ್ಡೇ ಗರ್ಲ್ ಈವ್ನಿಂಗ್ ನಿಮಗೆ ಸಿಗ್ತಾರೆ ಆಯ್ತಾ. ಮತ್ತೆ ಅಲ್ಲ ಈವ್ನಿಂಗ್ ಗಮ್ಮತ್ತು, ಈಗ ಊಟದ ಗಮ್ಮತ್ತು. ಮೀನು ಪಾಯಸ ಎಲ್ಲ ಒಳ್ಳೆದಾಗಿದೆ.
ಮತ್ತು ಮೀನು ಎಲ್ಲ ನೋಡಿ, ಇದು ಕಬಾಬು, ಮೀನು ಮತ್ತು ಸುಕ್ಕ ಎಲ್ಲ ಉಂಟು. ನೋಡಿ ಫ್ರೆಂಡ್ಸ್, ಮಮ್ಮಿ ರೆಡಿ ಆಗಿದ್ದಾರೆ. ಹೂ ಹೂ ಹಾಕ್ಲಿಕ್ಕೆ ಬಾಕಿ. ಹೂ ನೋಡಿ ಬ್ಯಾಂಗ್, ಇಲ್ಲಿ ತುಂಬ ಬ್ಯಾಂಗಲ್ಸ್ ಹಾಕಿದೆ ಅಂತ ತುಂಬ ಮಲ್ಲಿಗೆ ಹಾಕ್ತಾ ಇದ್ದೇನೆ. ಇವತ್ತು ಹೇರ್ ಸ್ಟೈಲ್ ಏನಿಲ್ಲ, ಸಿಂಪಲ್ ಸಾಕು, ಸಿಂಪಲ್. ಇನ್ನೊಂದು ಉಂಟಲ್ಲ ಮಮ್ಮಿ ಹೂ, ನಿಮಗೆ ಬೇಡವಾ? ನೀವು ಹಾಕಿ. ಬೇಡ, ನಾನು ಕೂದಲು ಬಿಟ್ಟಿದ್ದೇನೆ ಅಂತೇಳಿ ಕಟ್ಟಿ. ಹೂ ಎಂತ ಮಾಡುವುದು? ಹಾಕಿ. ಹೇಗೆ ಹಾಕೋದು? ತುಂಬ ಆಗ್ತದೆ ಮತ್ತೆ. ಹಾಕು ಸ್ವಲ್ಪ ಹಿಂದೆ. ಇಲ್ಲ ನಂಗೆ ನಾ ಕಾಲೇಜಿಗೆ ಹಾಕ್ತೇನೆ. ನಾಳೆ ಕಾಲೇಜ್ ಇಲ್ಲ. ಈಚೆ ತಿರುಗಿ ಅಂತೆ ನೀವು. ಇನ್ನು ಆಗ್ಲಿಲ್ಲ ರೆಡಿ, ಇದು ಅಕ್ಟೋಬರ್ದು ರೆಡಿ ಆಗೋದು ಫ್ರೆಂಡ್ಸ್. ಹೂವನ್ನು ಹೇಗೆ ಹಾಕ್ಬೇಕು ಐಡಿಯಾ ಆಗುದಿಲ್ಲ ಈ ಡ್ರೆಸ್ಸಿಗೆ. ಯಾವ ರೀತಿ ಹೂ ಇಡಬೇಕು ಅಂತ ಗೊತ್ತಾಗುದಿಲ್ಲ. ಸಾಕ ಇಷ್ಟೇ, ಸಮಾಧಾನ ಆಗುದಿಲ್ಲ. ನೋಡಿ ನಮ್ಮ ಹೆಣ್ಮಕ್ಳ ಅವಸ್ಥೆ. ಈಗ ಇಟ್ಟಿದೆ, ಇಟ್ಟು ಪುನಃ ಬೇಕಂತ ಕಾಣ್ತದೆ, ಆಸೆ ಆಗ್ತದೆ ಮಲ್ಲಿಗೆ ನೋಡುವಾಗ. ಆದರೆ ಇದಕ್ಕೆ ಬೇರೆ ಆಪ್ಷನ್ ಇಲ್ಲ, ಹೇಗೆ ಇಡ್ಲಿಕ್ಕೆ ಕೂಡ. ಸಾಕು. ಇನ್ನು ಶಾಲ್ ಹಾಕಿಕೊಂಡು ಮತ್ತೆ ಕ್ಯಾಮರಾಮ್ಯಾನ್ ಎಂತ ಕೊಡು. ನೋಡಿ ಶಾಲ್ ನೋಡಿ ಹೀಗೆ ಉಂಟು. ಯಾವ ರೀತಿ ಹಾಕೋದು ಅಂತೇಳಿ ನೋಡ್ತೀವಿ ಫ್ರೆಂಡ್ಸ್. ಎಲ್ಲ ಇದೆಲ್ಲ ಹೇಗೆ ಹಾಕೋದು, ಹೇಗೆ ಚೆನ್ನಾಗಿ ಆಗ್ತದೆ. ಈಗ ಎಂತ ಗೊತ್ತುಂಟ, ಈಗ ಸಪೋರ್ ಇಡಿ ಬಿಡು, ನೀ ಬಿಡು ಮಾಡಿದ್ದಾರೆ. ಇಲ್ಲಿ ಬಿಡಿ, ಇಲ್ಲಿ ಬಿಡಿ ಸಾಕು. ಹಿಂದೆ ಹೋಗಿ ಸಪುರ ಬೇಕಾ? ಹಿಂದೆ ಶಮ್ಮಿ. ನೋಡಿ ನನ್ನ ಒಂದು ಶಾಲ್ ಅನ್ನು ರೆಡಿ ಮಾಡಲಿಕ್ಕೆ ನೋಡಿ ಇಬ್ರು ಇದ್ದಾರೆ ಅಲ್ಲಿ, ಯಜಮಾನರು ಕೂಡ ಮಾಡ್ತಿದ್ದಾರೆ. ನಿಜವಾಗಿ ಇವತ್ತು ನಾನು ಏನು ಕೆಲಸ ಮಾಡಲಿಕ್ಕಿಲ್ಲ, ನನ್ನನ್ನೆಲ್ಲ ಹೊರಡಿಸ್ಬೇಕು. ಖಾಲಿ ಬೊಂಬೆಯಾಗಿ ನಿಂತುಕೊಡ್ಬೇಕಷ್ಟೇ, ಬಾಕಿ ಎಲ್ಲ ರೆಡಿ ಮಾಡಬೇಕು ಅಲ್ಲ. ರೈಟ್ ಸೈಡ್ ಮಮ್ಮಿ ಹಾಕುದು. ನೋಡುದು ಸರಿ, ಸಪುರ ಬೇಕನ್ನು ಲೆಫ್ಟ್ ಸೈಡ್ ರೈಟ್ ಸೈಡ್ ಈಗ ಸರಿ. ಇದು ಸಪುರ ಆಗ್ಬೇಕು ಇದು ಸಹ. ಸಾಕು, ಅಷ್ಟು ಸಾಕು. ಈಗ ಚಂದ ಬಂದಿಲ್ಲ, ನೋಡ್ಬೇಕೀಗ ಸರಿಯಾಗಿ ಮತ್ತೆ ಸ್ವಲ್ಪ ಶೋಲ್ಡರ್ ಎಲ್ಲ ಇದಾಗ್ತದೆ, ಅಂದರೆ ಸ್ವಲ್ಪ ಫಿಟ್ಟಿಂಗ್ ಮಾಡಲಿಕ್ಕೆ ಕೊಡಬೇಕಿತ್ತು. ಆಲ್ರೆಡಿ ಇದರಲ್ಲಿ ಕಪ್ಸ್ ಇತ್ತು, ಕಪ್ಸ್ ರಿಮೂವ್ ಮಾಡಿ ಆಯಿತು. ಒಂದು ಮರ್ತೋಯ್ತು, ಅಂದರೆ ಶೋಲ್ಡರ್ ಎಂತ ಗೊತ್ತಾ, ಸ್ವಲ್ಪ ಕರೆಕ್ಟ್ ಮಾಡಬೇಕು. ಶೋಲ್ಡರ್ ಸ್ವಲ್ಪ ಲೂಸ್ ಉಂಟು. ನಿಂಗಾಗಿ ಹೇಳುವೆ ಕತೆ ನೂರನು, ನಾನೆಂದು ನಗಿಸುವೆ ನಿನ್ನನು. ഇരുളಲ್ಲೂ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು. ಜೊತೆಯಾಗಿ ನಡೆವೆ ನಾ ಮಳೆಗಳು, ಬಿಡದಂತೆ ಹಿಡಿವೆ ಈ ಕೈಯನು. ಗೆಳತಿ ಜೊತೆಗೆ ಹರಿ ಬರುವೆ, ಬನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಹೇಗೆ ನಾವು ಅರೇಂಜ್ ಮಾಡಿದ್ದೇವೆ. ಮಿಡಿವ ಹೃದಯ. ಹ್ಯಾಪಿ ಬರ್ತ್ಡೇ ನೋಡು, ನಿನ್ನ ಬರ್ತ್ಡೇ ಸೆಲೆಬ್ರೇಷನ್ ಆಗಿ ನಾನು ನಮ್ಮ ಮಕ್ಕಳೆಲ್ಲ ಸೇರ್ಕೊಂಡು ಡೆಕೋರೇಷನ್ ಮಾಡಿದ್ದೇವೆ. ಹಾಯ್ ಎಲ್ಲ ಕರ್ನಾಟಕ ಜನತೆಗೆ ಹಾಯ್. ಇವತ್ತು ನನ್ನ ಮಿಸಸ್ ಇಂದು, ನನ್ನ ಪ್ರೀತಿಯ ಹೆಂಡತಿದು ಇವತ್ತು ಬರ್ಡೇ ಸೆಲೆಬ್ರೇಷನ್ ಮಾಡುವಂತ ನಾವೆಲ್ಲ ರೆಡಿಯಾಗಿ ಬಂದಿದ್ದೇವೆ. ನೋಡಿ, ಇವಳು 100 ಕಾಲ ಸುಖವಾಗಿ ನಗು ನಗುತ್ತಾ ಬಾಳ್ಲಿ ಅಂತ ನೀವೆಲ್ಲರ ಅವಳಿಗೆ ಆಶೀರ್ವದಿಸಬೇಕಂತ ಕೇಳ್ಕೊಳ್ತೇನೆ. ಇಂಥ ಮುದ್ದಾದ ಹೆಂಡತಿ ನಂಗೆ ಸಿಕ್ಕಿದ್ದು ಗಾಡ್ ಗಿಫ್ಟ್. ಐ ಆಮ್ ಸೋ ಲಕ್ಕಿ. Guys, happy birthday to me.
ನೀವು ಅವಳಿಗೆ ವಿಶ್ ಮಾಡಬೇಕು. 47ನೇ ವರ್ಷ ಪದಾರ್ಪಣೆ ಮಾಡುವಾಗ ಎಲ್ಲರೂ ಅವಳಿಗೆ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಸಿಗುವಂತ ದೇವರ ಪ್ರಾರ್ಥನೆ ಮಾಡಿ ಆಶೀರ್ವದಿಸಬೇಕಾಗಿ ಅಂತ ಕೇಳ್ಕೊಳ್ತೇನೆ. ಇದು ನಮ್ಮ ವ್ಯೂವರ್ಸಿಗೆ ಹಾಗೂ ಸಬ್ಸ್ಕ್ರೈಬರ್ಸಿಗೆ ಡೆಕೋರೇಷನ್ ಎಲ್ಲ ನಮ್ಮ ಮಕ್ಕಳೇ ಮಾಡಿದ್ರು. ಡೆಕೋರೇಷನ್ ಮತ್ತೆ ಕೇಕ್ ಇದೆಲ್ಲ ಆರ್ಡರ್ ಕೊಟ್ಟದಲ್ಲ ಮಕ್ಕಳೇ. ಕೇಕ್ ಇವತ್ತು ಸ್ಪೆಷಲ್ ಆಗಿ ಮಮ್ಮಿಗೆ ಇಷ್ಟ ಆದಂತದ ಕೇಕ್ ತಂದದ್ದು. ಮ್ಯಾಂಗೋ ಮತ್ತು ಡ್ರೈ ಫ್ರೂಟ್ ಅಂತ ಹೇಳಿದ್ರೆ ತುಂಬಾ ಇಷ್ಟ. ಸೊ ಅದೇ ಕಂಬೈನ್ ಮಾಡಿಕೊಂಡು ಒಂದು ಕೇಕ್ ಅನ್ನು ನಾವು ಆರ್ಡರ್ ಮಾಡಿ ಕಸ್ಟಮೈಸ್ ಮಾಡಿ ತಂದಿದ್ದೇವೆ. ಡ್ರೈ ನಟ್ಸ್ ಎಲ್ಲ ಉಂಟು ಫ್ರೆಂಡ್ಸ್, ಅದೆಲ್ಲ ಅವರು ಆರ್ಡರ್ ಮಾಡಿಸಿದ್ರು. ಈ ರೀತಿ ಆಗಬೇಕು ಕೇಕ್ ಅಂತ ಹೇಳಿಕೊಂಡು ಮ್ಯಾಂಗೋ ಪೀಸಸ್ ಅಲ್ಲಿ ಫ್ರೆಂಡ್ಸ್. ನನಗೆ 46 ವರ್ಷ ಕಂಪ್ಲೀಟ್ ಆಯಿತು. ಯಾಕೆ ಹೇಳಿದರೆ ನಾನು ಈ ಹೇಳೋ ಉದ್ದೇಶ ಯಾಕೆ ಹೇಳಿದರೆ, ನನಗೆ ಬರುವ ಕಮೆಂಟ್ಸ್ ಅಂತ ಹೇಳಿದರೆ ದೇವರೇ ಎಷ್ಟು ಬರ್ತದಂತ ಹೇಳಿಲ್ಲ. ಮ್ಯಾಮ್ ನಿಮ್ಮ ವಯಸ್ಸೆಷ್ಟು, ಮ್ಯಾಮ್ ನಿಮ್ಮ ವಯಸ್ಸೆಷ್ಟು, ನನಗೆ ಎಷ್ಟು ಒಬ್ಬರಿಗೆ ಒಂದು ರಿಪ್ಲೈ ಕೊಡ್ತೇನೆ, ಪುನಃ ರಿಪೀಟ್ ಅದೇ ಬರ್ತದೆ. ಯಾಕೆ ಗೊತ್ತುಂಟಾ ಅಂದರೆ ಹೆಚ್ಚಿನವರು ನನ್ನ ಏಜ್ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲರೂ ನಾನು ಮಕ್ಕಳು ಡ್ಯಾನ್ಸ್ ಮಾಡುವಾಗ ಹೇಳುದು ಎಂತ ಗೊತ್ತು, ಅಕ್ಕ ತಂಗಿಯಾಗಿ ಕಾಣಿಸಿಕೊಳ್ತೀರಿ. ಪ್ರತಿಯೊಂದು ವಿಡಿಯೋದಲ್ಲಿ ನೀವು ಮದರ್ ಆಗಿ ಕಾಣುದಿಲ್ಲ, ಅಕ್ಕ ತಂಗಿಯಾಗಿ ಕಾಣ್ತೀರಿ ಅಂತ. ನಿಮ್ಮ ವಯಸ್ಸು ಹೇಳಿ ಪ್ಲೀಸ್ ಪ್ಲೀಸ್ ಅಂತ. ಸೊ ನನಗೆ ಧಾರಾಳವಾಗಿ ಬಂದ ಕಮೆಂಟ್ಸ್ಗಳು ಇದುವೇ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನೋಡಿ, ಬರ್ಡೇ ದಿನವೇ ನನ್ನ ಏಜನ್ನು ರಿವೀಲ್ ಮಾಡ್ತಾ ಇದ್ದೇನೆ. ಸೊ ಈಗ ನನಗೆ 46 ವರ್ಷ ಕಂಪ್ಲೀಟ್ ಆಗಿ 47 ರನ್ನಿಂಗ್. ಈಗ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಮಕ್ಕಳು ಕೇಕ್ ಎಲ್ಲ ರೆಡಿ ಮಾಡಿದ್ರು, ತಂದ್ರು. ಅಮ್ಮನಿಗೆ ಪ್ರಿಯವಾಗ ಕೇಕ್ ತಂದ್ರು, ಮತ್ತೆ ಇದೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು, ಒಳ್ಳೆ ಮಾಡಿದ್ದಾರೆ. ಹಾಗೆ ತುಂಬಾ ಖುಷಿ ಆಯ್ತು. ಅದು ನಮಗೆ ಒಂದು ಆ ಜವಾಬ್ದಾರಿ ಇಲ್ಲ, ಅದರಲ್ಲಿ ಇವರೇ ತಕೊಂಡು ನಿಭಾಯಿಸ್ತಾರೆ. ಹಾಗಾಗಿ ಅದೊಂದು ಖುಷಿ, ಸಂತೋಷ. ಅಂದ್ರೆ ಎಲ್ಲ ಒಂದು ಪೇರೆಂಟ್ಸಿಗೆ ಇಂಥ ಮಕ್ಕಳು ಸಿಗ್ಬೇಕು. ನೋಡಿ, ಒಂದು ಅಮ್ಮನ ಬರ್ಡೇ ಮಕ್ಕಳು ಕೊಡುದೇನು ಬೇಡ. ಈಗ ಅವರು ನಮಗೆ ದುಡ್ಡು ಕೊಡು, ಅದು ತಂದು ಕೊಡ್ಲಿ ಅಂತ ಯಾರು ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಒಂದು ಅಮ್ಮನ ಬರ್ಡೇ, ವೆಡ್ಡಿಂಗ್ ಆನಿವರ್ಸರಿ, ಇದನ್ನೊಂದು ಮಕ್ಕಳು ಮಾಡಿದ್ರೆ ಎಂತ ಗೊತ್ತುಂಟ, ದೊಡ್ಡ ಡೈಮಂಡ್ ಕೊಟ್ಟಾಗೆ ಆಗ್ತದೆ. ಅಪ್ಪ ಆಗಲಿ ಅಮ್ಮ ಆಗಲಿ ಅದೊಂದು ಬೇರೆ ಕೊಡುದು ಬೇಡ. ಮಕ್ಕಳು ಕೊಡುವಂಥದ್ದು ಪ್ರೀತಿ. ಆ ಪ್ರೀತಿಯನ್ನು ಈ ರೀತಿ ಮಾಡಬೇಕು. ನೋಡಿ, ಒಂದು ಅಮ್ಮನ ಬರ್ಡೇ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಅದನ್ನೇ ಒಂಥರ ಎಕ್ಸ್ಪೆಕ್ಟ್ ಮಾಡಿ. ಮತ್ತೆ ಅವರ ಗಿಫ್ಟ್ ಅನ್ನು ಅಲ್ಲ, ಯಾರು ಕೂಡ ಗಿಫ್ಟ್ ಅನ್ನು, ಯಾವುದೇ ಪೇರೆಂಟ್ಸ್ ಆಗಲಿ ಮಕ್ಕಳ ಗಿಫ್ಟ್ ಅನ್ನು ಒಂದು ಎಕ್ಸ್ಪೆಕ್ಟ್ ಮಾಡುದಿಲ್ಲ. ಎಲ್ಲ ಪೇರೆಂಟ್ಸ್ ಒಂದು ಎಂತ ಅಂತ ಇದು ಮಾಡುದು, ಮಕ್ಕಳು ಒಳ್ಳೇದಾಗಬೇಕು, ಒಳ್ಳೆ ಕಲಿತು ಜಾಬಲ್ಲಿ ಅವರ ಕಾಲ ಮೇಲೆ ನಿಂತುಕೊಳ್ಬೇಕು, ಅದೊಂದು ಅವರಿಗೆ ಒಂದು ಇದು ಇರ್ತದೆ, ಡ್ರೀಮ್ ಇರ್ತದೆ ಅಷ್ಟೇ. ಹಾಗೂ ಮಕ್ಕಳಿಂದ ನಮಗೆ ಬೇಕು ಅಂತೇಳಿ ಯಾವ ತಂದೆ ತಾಯಿಗಳು ಕೂಡ ಆಸೆ ಪಡುವವರು ಇಲ್ಲ ಭೂಮಿ ಮೇಲೆ. ಅದು ಇಲ್ಲ, ಅಂದ್ರೆ ತುಂಬಾ ವಿರಳ. ಆದ್ರೂ ಕೂಡ ಆ ಮಕ್ಕಳು ಕೊಡುವಂಥದ್ದು ಉಂಟಲ್ಲ, ಅದು ಮಾತ್ರ ಒಂದು ಡೈಮಂಡ್ ಇದೆ. ಮಕ್ಕಳಾಗಿ ಕೊಡ್ಬೇಕು, ನಾವಾಗಿ ಕೇಳುವಂಥದ್ದು ಏನಿಲ್ಲ. ಈಗ ಜಾಬಿಗೆ ಹೋದ್ರೆ ಸಹ ಹಾಗೆ ಮಕ್ಕಳಾಗಿ ಅದನ್ನು ಕೊಡ್ಬೇಕು, ನಾವು ಹೇಳ್ಬಾರ್ದು. ಅಮ್ಮ ನಿಮ್ಮನ್ನೇ ಹೊರದುಂಟು, ನಾನು ಬೆಳಿಗ್ಗೆಯಿಂದ ಅಡಿಗೆ ಮಾಡಿ ಸುಸ್ತಾಗಿದೆ. ಅಡಿಗೆ ಮಾಡಿದ್ರೆ ಒಂದು ಕೇಕ್ ಡೆಕೋರೇಷನ್ ನಿಮ್ಮ ನಮ್ಮ ದೊಡ್ಡ ನಮಗೇನಿಲ್ಲ. ಬೆಂಕಿ ಹತ್ರ ಇತ್ತುಕೊಂಡು ಕಬಾಬು, ಚಿಕನ್ ಪದಾರ್ಥ, ಪಾಯಸ, ಮತ್ತೆ ಅವತ್ತಾದ್ಮೇಲೆ ನೆಕ್ಸ್ಟ್ ನಿಮ್ಮ ಒಂದು ಇದಕ್ಕೆ ಲೈನಿಗೆ ಬರುವ ಅಂತ ಹೇಳಿದ್ದೆ ನಾನು. ಇವತ್ತು ಮುಗೀತು. ಸೊ ಇವರು ಕೂಡ ಬೆಳಿಗ್ಗೆ ಪಾಪ ನನಗೋಸ್ಕರ ಇವತ್ತು ಫ್ರೀ ಮಾಡಿದ್ದಾರೆ ಡ್ಯೂಟಿಯಲ್ಲಿ. ಅಂದ್ರೆ ತುಂಬಾ ನನ್ನ ಬೆನ್ನೆಲುಬು, ಬ್ಯಾಕ್ ಬೋನ್ ಇವರೇ. ಅದು ಎಲ್ರಿಗೂ ಕೂಡ ಗೊತ್ತುಂಟು, ಇವರಿಲ್ಲದೆ ನಾನಿಲ್ಲ ಫ್ರೆಂಡ್. ನನಗೆ ಅದನ್ನು ಹೇಳಲೇಬೇಕು. ಅಂದ್ರೆ ಅವರಿಗೆ ಹೇಳಿದ ಒಳ್ಳೇದಾಯ್ತು, ಮುಂದೇನು ಹೇಳುದಿಲ್ಲ. ನಾನು ಅವತ್ತಾದ ಮೇಲೆ ಇವರದ್ದು ಹೇಳು ಅಂತಿದ್ದೆ. ನನ್ನ ಬ್ಯಾಕ್ ಬೋನು ಇವರೇ. ಸೊ ಇವತ್ತು ರಜೆ ಹಾಕಿದ್ದಾರೆ ನನಗೋಸ್ಕರ, ನನ್ನ ಬರ್ಡೇಗೋಸ್ಕರ. ಆಮೇಲೆ ಮಕ್ಕಳು ಕಾಲೇಜಿಗೆ ಹೋಗಿದ್ರಲ್ಲ, ಮತ್ತೆ ಅಡಿಗೆ ವಿಷಯದ ನಾನು ಸ್ವಲ್ಪ ವಿಡಿಯೋಗ್ರಾಫಿ ಮಾಡ್ತಾ ಇದ್ದೆ. ಸೊ ನನಗೆ ಕೂಡ ತುಂಬ ಅಲ್ಲಿ ಕಿಚನ್ ಅಲ್ಲಿ ಅಂದ್ರೆ ಇವರು ತುಂಬಾ ಐಟಮ್ ಮಾಡಿದ್ದಾರೆ. ಟೈಮ್ ಲೈನ್ ಅದರಲ್ಲಿ ಒಂದು ಸಾವಿರ ಅಲ್ಲ ಲಕ್ಷವೇ ದಾಟಿದೆ ಅಂತ ಹೇಳ್ಬೋದು, ಅಷ್ಟು ಕಮೆಂಟ್ಸ್ ಬಂದಿದೆ. ನನಗೆ ರಿಪ್ಲೈ ಕೊಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಯಾಕೆ ಹೇಳಿದ್ರೆ ತುಂಬಾ ಮಂದಿಗೆ ಆಗ್ತದೆ, ಕಂಟಿನ್ಯೂ ಅದರಲ್ಲಿ ಬರ್ತಾ ಉಂಟು. ಎಲ್ಲರೂ ಕೂಡ ಒಂದು ಪ್ರೀತಿಯಿಂದ ನೀವು ಮುದ್ದು ಕಾಮೆಂಟ್ಸ್ ಹಾಕಿದ್ದೀರಿ. ನೋಡಿ, ನನಗೆ ಜೀವನದಲ್ಲಿ ಎಂತ ಉಂಟು, ನೀವು ಪ್ರೀತಿಯಿಂದ ಹಾಕಿದ ಕಮೆಂಟ್ಸ್ಗಳು ಉಂಟಲ್ಲ, ಅದು ನನಗೆ ದೊಡ್ಡ ಕೊಡುಗೆ. ನನಗೆ ಎಷ್ಟು ಮಂದಿ ಹಾಕಿದ್ದೀರಿ ಅಂತ ಹೇಳಿಲ್ಲ. ನಿನ್ನೆ ಕರೆಕ್ಟ್ 12 ಗಂಟೆಯಿಂದ ಉಂಟಲ್ಲ ನನ್ನ ಮೊಬೈಲ್ ಫುಲ್ ಬಿಸಿ. ನಾನು ಲೈಕ್ ಗೊತ್ತೆ ನನಗೆ ಎಲ್ಲ ಕೊನೆಗೆ ಸುಸ್ತಾಯಿತು. ಬೆಳಿಗ್ಗೆ ಕೂಡ ಫುಲ್ ಆಗಿದೆ. ಬೆಳಿಗ್ಗೆ ನಾನು ರೀಲ್ಸೇ ಬಿಡುದಿಲ್ಲ, ನನಗೆ ಇದೇ ಕೊಡ್ತಾ ಉಂಟು ಕಂಪನಿ, ಇವರಿಗೆ ವಿಶ್ ಮಾಡು ಅಂತ ಕಂಟಿನ್ಯೂ ಆಗಿ. ಹಾಗೆ ಇನ್ನು ಚಿಹ್ನೆಗೆ ಕೊಡ್ಬೇಕು ಸ್ವಲ್ಪ ಎಲ್ಲರಿಗೆ ಲೈಕ್ ಕೊಡ ಅಂತ. ಹಾಗೂ ನಾನು ವಿಡಿಯೋದಲ್ಲಿ ಕೂಡ ಸಮಸ್ತ ಕನ್ನಡ ನಾಡಿನ ಜನತೆಗೆ ನನಗೆ ಪ್ರೀತಿಯಿಂದ ನೀವೆಲ್ಲರೂ ವಿಶ್ ಮಾಡಿದ್ದೀರಲ್ಲ, ತುಂಬ ಹೃದಯದ ಧನ್ಯವಾದಗಳು ತಮಗೆಲ್ಲರಿಗೂ ಕೂಡ. ನನ್ನ ಸರ್ಪ್ರೈಸ್ ಒಂದು ಗಿಫ್ಟ್ ಉಂಟು, ಅವಳಿಗೆ ಗೊತ್ತಿಲ್ಲ. ನಾನೆಲ್ಲ ನಮ್ಮ ಆಫೀಸಿಗೆ ತರಿಸಿಕೊಂಡು ಇದನ್ನು ಆನ್ಲೈನ್ ತರಿಸಿಕೊಂಡು ಇಟ್ಟಿದ್ದೇನೆ.
ಹಾಗೆ ಇವತ್ತು ಗೊತ್ತಿಲ್ಲದೆ ಪ್ಯಾಕ್ ಮಾಡಿ ನನ್ನ ಬ್ಯಾಗೆಲ್ಲ ಇಟ್ಟಿದೆ. ಐಗೆ ತಂದು ಕೊಟ್ಟರು ಮಗಳು ಒಂದು ನೋಡಿ. ಎಂತ ಇದೆ ಅಷ್ಟೇ ಒಂದು ಚಾಕ್ಲೇಟ್ ನೋಡಿ. ಚಾಕ್ಲೇಟ್ ಇದು ನನಗೆ ತುಂಬಾ ಪ್ರಿಯವಾದದ್ದು ಫ್ರೆಂಡ್ಸ್. ಇದು ಎಂತ ಆಗಿದೆ ಗೆಸ್ ಮಾಡು. ಅದು ಡೈರಿ ಮಿಲ್ಕ್ ಅಲ್ಲಿ ಕೂಡ ಫ್ರೂಟ್ ಅಂಡ್ ನಟ್ ಇದನ್ನು ಮಾತ್ರ ತಿಂತೀನಿ. ಫ್ರೂಟ್ ಅಂಡ್ ನಟ್ ಇದು ತುಂಬಾ ತುಂಬಾ ಇಷ್ಟ. ನೀ ಯಾರು ಕೊಡುದು ಹೌದು ಆ್ಯಡ್ ಅಲ್ಲ, ಅದು ನನಗೆ ತುಂಬಾ ಇಷ್ಟ. ಹಾಗೆ ನನ್ನದು ಅದು ಸಹ ಇಷ್ಟ ಆಗ್ತದೆ. ನಾನು ನನ್ನ ಸಬ್ಸ್ಕ್ರೈಬರ್ಸ್ ಕೇಳ್ತಾರಲ್ಲ ಅದಕ್ಕೋಸ್ಕರ. ಎಂತ ಆಗಿರ್ಬೋದು ಹೇಳು. ಗೊತ್ತಿಲ್ಲ ತುಂಬಾ ವೇಟ್ ಉಂಟು. ಎಂತ ಅಂತ ಹೇಳಿದ್ರೆ ನೀವು ಒಂದು ಸಲ್ವಾರ್ ಇಲ್ಲದಿದ್ರೆ ಒಂದು ಎಂತ ಇದೆ ಟಾಪ್ಸ್ ಅಥವಾ ಪ್ಯಾಂಟ್ ಸೆಟ್ ಒಂದು ಆ ರೀತಿ ಅಂತ ಗೊತ್ತಿಲ್ಲ ನನಗೆ. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ನನ್ನ ಗಿಫ್ಟ್ ಓಪನ್ ಮಾಡಿ ಅದೆಲ್ಲ ಹೋಗ್ತಾ ನಿಂತಿದೆ ಅದೆಲ್ಲ ಹೇಳಿಕ್ಕಿಲ್ಲ ನನಗೆ ಹೇಳಿಕ್ಕಿಲ್ಲ. ಗಿಫ್ಟ್ ಅಲ್ವಾ, ಸೊ ನಾವು ಜಾಸ್ತಿ ಕೇಳಬಾರ್ದು. ಗಿಫ್ಟ್ ಅನ್ನು ಪ್ರೀತಿಯಿಂದಲೇ ತಗೊಂಡು ಓಪನ್ ಮಾಡ್ಲಿಕ್ಕೆ ನಮ್ಮ ಪಿ ಅವರು ಬಂದಿದ್ದಾರೆ ನೋಡಿ, ಶರ್ಮಿಳಾ ಅವರು ಪಿ ಅವರು. ಸಾರಿ ಸಾರಿ ಬಿಡಿಸು. ಚಂದ ಉಂಟು. ಮೈಸೂರು ಸಿಲ್ಕ್ ನೋಡಿ. ಇಲ್ಲಿ ಬಿಡಿಸುವ, ನಾನು ಇನ್ನು ಬಿಡಿಸ್ಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಗಂಡನ ಪ್ರೀತಿಯ ಉಡುಗೊರೆ. ನೋಡಿ ಇದೆಲ್ಲ ಒಳ್ಳೆ ಉಂಟು. ಫುಲ್ ಡಿಸೈನ್ ಹಾಗೆ ಸಾಫ್ಟ್ ಉಂಟು ತುಂಬಾ. ಹೀಗೆ ಬಂದಿದೆ ನೋಡಿ, ಸಾಫ್ಟ್ ಉಂಟು ತುಂಬಾ. ಹೀಗೆ ಮಾಡಿ. ಇದು ಮೈಸೂರು ಸಿಲ್ಕ್ ಸೀರೆ. ನಿನ್ನ ಹತ್ರ ಈ ಕಲರ್ ಇಲ್ಲಲ್ಲ, ಹಾಗೆ ನಾನು ತರಿಸಿದ್ದೆ. ಈ ಕಲರ್ ಚಂದ, ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಡಿಯರ್. ಚಂದ ಉಂಟು ಸಾರಿ, ಒಳ್ಳೇದುಂಟು. ಕಲರ್ ಎಲ್ಲ ಇಷ್ಟ ಆಯ್ತು. ಖುಷಿ ಆಯ್ತು ನನಗೆ. ಕಾಂಬಿನೇಷನ್ ಒಳ್ಳೇದುಂಟು ನೋಡಿ. ನಂತರ ಈ ಕಲರ್ ಇಲ್ಲಲ್ಲ, ರಿಯಲ್ ಆಗಿ ನನಗೆ ಎಷ್ಟು ಶಾಪ್ ಅಲ್ಲಿ ನಾನು ಸಾರಿ ತಕೊಂಡ್ರೆ ನನಗೆ ಅಂತ ಕಲರ್. ನನ್ನ ಸೆಲೆಕ್ಷನ್ ಅಲ್ಲ ಇದು ಸಹ ಇದು ಈಚೆ ಇದು ಕಾಣಬೇಕಲ್ಲ, ಇದೆಲ್ಲ ಡಿಸೈನ್ ಅಲ್ಲ. ಇವರದೇ ಸೆಲೆಕ್ಷನ್ ಅಲ್ಲಿ ಇವರೇ ಹೆಚ್ಚಾಗಿ ಮಾಡುದೆಲ್ಲ. ಡ್ರೆಸ್ ಇದೆಲ್ಲ ಹೆಚ್ಚಾಗಿ ಅವರೇ ಮಾಡುದು. ಅವರಿಗೆ ಇಷ್ಟ ಆದ್ರೆ ಅವರು ಅದನ್ನ ಮತ್ತೆ ಬಿಡುದಿಲ್ಲ, ಅದೇ ತೆಗಿ ಅಂತ ಹೇಳುದು. ನಾನು ತೆಗೆದ್ರೆ ಅದು ಬೇಡ ಅದು ಬೇಡ, ಅವರ ಸೆಲೆಕ್ಷನ್ ಫಸ್ಟ್ ಆಗಿರ್ತದೆ, ನಂಬರ್ 1 ಅದು. ಹಾಗೆ ನಮ್ಗೆ ಎಂತ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಯೂಟ್ಯೂಬಿಗೆ ಯಾವಾಗಲ್ಲ ಅದು ರೀಲ್ಸ್ ಆಯ್ತು. ಸೊ ಯೂಟ್ಯೂಬಿಗೆ ತುಂಬಾ ಮಂದಿ ಕೇಳ್ತಿದ್ರು ಏನ್ ಮಾಡುದು ಯೂಟ್ಯೂಬಿಗೆ ನಿಮ್ದು ಏನು ಕ್ಲಿಪ್ಪಿಂಗ್ಸ್ ಬರ್ತಾ ಇಲ್ಲ ಅಂದ್ರೆ ನೀವು ಅದರಲ್ಲೇ ನೋಡಿ ಹೆಚ್ಚಾಗಿ. ಇನ್ಸ್ಟಾಗ್ರಾಮ್ ID ಶರ್ಮಿಳಾ GK5 ಹಾಗೂ ಫೇಸ್ಬುಕ್ ಕೂಡ ಶರ್ಮಿಳಾ GK ಆಗಿದೆ. ಅದಕ್ಕೆ ಬೇರೆ ಮ್ಯೂಸಿಕ್ ಹಾಕಿ ಹಾಕ್ಬೇಕಾಗ್ತದೆ. ಸೊ ಈಗ ನಾವು ಡ್ಯಾನ್ಸ್ ಮಾಡೋದು ಪದ್ಯಕ್ಕೆ ಅನುಗುಣವಾಗಿ ಅಲ್ಲ, ನಾವು ಇದನ್ನ ಈಗ ಒಟ್ಟಾರೆ ಮಾಡುದು. ಯಾಕೆ ಹೇಳಿದ್ರೆ ನಮಗೆ ಸಾಂಗ್ ಹಾಕ್ಲಿಕ್ಕೆ ಆಗುದಿಲ್ಲ, ಯೂಟ್ಯೂಬ್ ಅಲ್ಲಿ ಕಾಪಿರೈಟ್ ಕೊಡ್ತಾರೆ. ಹಾಗಾಗಿ ನಾವು ಈಗ ಏನೇ ಡ್ಯಾನ್ಸ್ ಮಾಡಿದ್ರು ಕೂಡ ಅದಕ್ಕೆ ಯೂಟ್ಯೂಬ್ ಕಂಪನಿ ಮ್ಯೂಸಿಕ್ ಅನ್ನು ಹಾಕುದು ಅಷ್ಟೇ ಹಾಕಿ ಬಿಡ್ತೇವೆ. ಇಲ್ಲದಿದ್ರೆ ಸ್ವಲ್ಪ ಕನ್ನಡ ಸಾಂಗ್ ಅನ್ನು ಸ್ವಲ್ಪ ಹಾಕ್ತೇವೆ. ಅದು ಕೂಡ ಟೈಮ್ ಉಂಟು, ಅದಕ್ಕೆ ಕೂಡ ಟೈಮಿಂಗ್ಸ್ ಉಂಟು. ಟೈಮಿಂಗ್ಸ್ ಅನ್ನು ಒಂದು ಮಿನಿಟ್ಸ್ ಲೆಕ್ಕದಲ್ಲಿ ಹಾಗೆ ಉಂಟು. Last time we talked, you had nothing to say. You chose to walk, give what we had away. I hope you get what you're looking for, but babe, with me, you close the door on everything we could have been. Don't go thinking we could be friends. No, you can't bring us back from the dead. 'Cause when you know, you know, and when you don't, when it ends, it ends. When it ends, it ends. I really thought we might have been it, so my heart was shattered when it took the hit. Oh, I can't imagine doing all that again. Even ಗಂಟೆ ಈಗಾಗಲೇ 8 ಗಂಟೆ ಆಯ್ತು. ಹಾಗೆ ಇನ್ನು ಮಕ್ಕಳೆಲ್ಲ ಎಡಿಟರ್ ಇದ್ದಾರೆ, ಎಡಿಟರ್ ನೋಡಿಕೊಂಡು ಆಮೇಲೆ ನಾವು ಊಟ ಮಾಡ್ತೇವೆ. ಡ್ಯಾನ್ಸ್ ಮಾಡಿ ಮಮ್ಮಿಗೆ ಟಯರ್ಡ್ ಆಗಿದೆ, ತುಂಬಾ ತುಂಬಾ ಬಚ್ಚೆ ಡ್ಯಾನ್ಸ್ ಮಾಡಿದ್ರು ಫ್ರೆಂಡ್ಸ್. ಎರಡು ಡ್ಯಾನ್ಸ್, ರೀಲ್ಸ್ ಆಯ್ತು, ಇಲ್ಲಿ ಡ್ಯಾನ್ಸ್ ಆಯ್ತು, ಎಲ್ಲ ಆಯ್ತು. ಈ ಒಂದು ಎಂತ ಹೇಳುದು ಸ್ಪಿರಿಟ್ ಡ್ಯಾನ್ಸ್ ಮಾಡಿ. ಇದನ್ನು ಒಳ್ಳೆ ನಿಮಗೆ ಸ್ಪಿರಿಟ್ ಬರ್ತದೆ ನೋಡಿ. ಸೊ ಇವತ್ತು ಮಮ್ಮಿಯ ಬರ್ಡೇ, ನನಗೆ ಖುಷಿ ಆಯ್ತು. ನನಗೆ ಚಾಕ್ಲೇಟ್ ಎಲ್ಲ ಬಂತು, ಹಾಗೆ ನನಗೆ ಖುಷಿ ಆಯ್ತು ಮಮ್ಮಿಯ ಬರ್ಡೇ ಅಂತ. ಅಪ್ಪ ಇದು ಚಾಕ್ಲೇಟ್ ಬಂದ ಖುಷಿ ಅದು ನಿಮಗೆ? ಹೌದು. ಅಕ್ಕ ಅಂದದಾ? ಅಕ್ಕ
ತಂದದ್ದು ಚಾಕ್ಲೇಟ್ ಮತ್ತೆ ಕೇಕ್ ಎಲ್ಲ ಮತ್ತೆ ಡ್ಯಾಡಿ ತಂದು ಮತ್ತೆ ಬರ್ಡೇ ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ನಾವು. ನೀವೆಲ್ಲರೂ ಕಮೆಂಟ್ ಅಲ್ಲೆಲ್ಲ ಮಮ್ಮಿಗೆ ವಿಶ್ ಮಾಡಿ. ಅಮ್ಮನಿಗೆ ಎಷ್ಟು ವರ್ಷ ಆಯ್ತು ಈಗ? ಮಮ್ಮಿಗೆ 46 ಆಯ್ತು, ಮತ್ತೆ ನೆಕ್ಸ್ಟ್ ಈಗ 47 ವರ್ಷ ಆಯ್ತು ಮಮ್ಮಿಗೆ. 40 ವರ್ಷ ರನ್ನಿಂಗ್. ರನ್ನಿಂಗ್ 47 ಈಗ ಅಮ್ಮನಿಗೆ ವಿಶ್ ಮಾಡ್ಬೇಕಲ್ಲ ನೀವು? ವಿಶ್ ಮಾಡಿ ಆಯ್ತು ಅವ್ರಿಗೆ, ನಾನೇ ಫಸ್ಟ್ ವಿಶ್ ಮಾಡಿದ್ದು. ಅವಳು ಬೆಳಿಗ್ಗೆ ಅಂತ ರಾತ್ರಿ 12 ವಿಶ್ ಮಾಡಿದ್ದಾಳೆ. ರಾತ್ರಿ 12 ಗಂಟೆ ನಾವು ಒಟ್ಟಿಗೆ ವಿಶ್ ಮಾಡಿದ್ವಿ. ಒಟ್ಟಿಗೆ wish ಮಾಡಿದ್ದಾಳೆ. ಗುಡ್ ಮಾರ್ನಿಂಗ್ ವಿಶ್ ಆಯ್ತು ಅವಳು. ಗುಡ್ ಮಾರ್ನಿಂಗ್ ಒಂದಲ್ಲ 2 ಸಲ ಮಾಡಿದ್ಲು. ಸ್ವೀಟ್ ಮಾಡಿದ್ದಾಳೆ, ಅವಳು ಹೊರಡುವಾಗ ಮಾಡಿದ್ಲು, ಇವಳು 2 ಬಾರಿ. ಅವಳಾಗಿ ಸ್ವಲ್ಪ ಅವಳಿಗೆ ಅಮ್ಮನ ಮೇಲೆ ಪ್ರೀತಿ ಉಕ್ಕಿ ಬರ್ತದೆ. ಪ್ರೀತಿ. ಹಾಗೆ ಮತ್ತೆ ಮಮ್ಮಿ ಅವರ ಬರ್ಡೇ ಲೆಕ್ಕದಲ್ಲಿ ನಂಗೆ ನಾಳೆ ಪಾನಿಪುರಿ ತೆಗೆದು ಕೊಡ್ತಾರಂತೆ ಅಂತ ಅವರು ಹೇಳಿಲ್ಲ, ಅದು ನಾನು ಹೇಳಿದ್ದು. ಎಂತ ಅಲ್ಲಿ ಎವಿಡೆನ್ಸ್ ಅದು. ಹಾಗೆ ಅವರವರ ಬರ್ಡೇ ಲೆಕ್ಕದ ಎಂತ ಕೊಳ್ಳಾಗಲೇ. ಹೌದು, ಗಮ್ಮತ್ ಮಾಡ್ಬೇಕಲ್ಲ ಬರ್ತಿಲ್ಲ. ಇವತ್ತು ನಾವು ಅಡುಗೆ ಮಾಡಿದ್ವು, ಇನ್ನು ನಾಳೆ ಅವ್ರು ಕೊಡ್ಬೇಕು ನಮ್ಗೆ. ನಾಳೆ ಮಾಡಿ ಇವತ್ತಂದ್ರೆ ಇವತ್ತು ಯಾರಿಗೆ ಕೂಡ ಬೇರೆ ತಿನ್ಲಿಕ್ಕೆ ಜಾಗ ಇರ್ಲಿಕ್ಕಿಲ್ಲ ಹೊಟ್ಟೆಲಿ, ಯಾಕಂದ್ರೆ ಅಷ್ಟು ನಾನ್ ವೆಜ್ ಊಟ ಪಾಯಸ ಮಾಡ್ತೀವಿ ಅದನ್ನ ತಿನ್ಲಿಲ್ಲ ಸೇವಿ ಪಾಯಸ ಇಷ್ಟ ಇಲ್ಲ, ಕಡಲೆಬೇಳೆ ಪಾಯಸ ಮಾತ್ರ ಇಷ್ಟ. ಕಡಲೆಬೇಳೆ ಪಾಯಸ ಮಾಡಿ ತುಂಬಾ ಲೇಟ್ ಆಗ್ತದೆ, ಅದಕ್ಕೋಸ್ಕರ ನಾವು ಫಾಸ್ಟ್ ಮಾಡ್ಬೇಕಲ್ಲ. ನಮ್ದು ಫಾಸ್ಟೆಸ್ಟ್ ಜನರೇಷನ್, ಹಾಗೆ ಫಾಸ್ಟ್ ಆಗಿ ನಾವು ಸೇವಿಂಗ್ ಏನ್ ಮಾಡಿ ಸೇವಿಂಗ್ ಪಾಯಸವನ್ನು ಮಾಡಿದ್ವಿ. ಪಾಪ ಇವತ್ತು ತುಂಬಾ ಇವತ್ತು ನನಗೋಸ್ಕರ ತುಂಬಾ ಟೈರ್ಡ್ ಆಗಿದ್ದಾರೆ ಹಸ್ಬೆಂಡ್, ಹಾಗೆ ತುಂಬಾ ಟೈರ್ಡ್ ಮಾಡಿಕೊಂಡಿದ್ದಾರೆ. ಮತ್ತೆ ಎಂತ ಹೇಳಿದ್ರೆ ಗಿಫ್ಟ್ ತುಂಬಾ ಖುಷಿ ಆಯ್ತು. ಆಯ್ತಾ ಯಾಕೆ ಹೇಳಿದ್ರೆ ಮತ್ತೆ ಪುನಃ ಕೇಳ್ತಾರ ಅವರು, ಅದಕ್ಕೆ ಕ್ಯಾಮರಾದಲ್ಲಿ ಒಮ್ಮೆ ಹೇಳಿದೆ ಅಂತ ಹೇಳಿದ್ರೆ ಮುಗಿತಾರೆ, ಇಲ್ಲ ರಿಪೀಟ್ ಕೇಳ್ತದ. ಖುಷಿ ಆಯ್ತಾ ಹೇಳ ಅಂತೇಳಿ. ಹಾಗೆ ಯಾಕೆ ಹೇಳಿದ್ರೆ ನನಗೆ ಒಂದು ಸಮಾಧಾನ ಆಗುದುಂಟಲ್ಲ, ಭಾರಿ ಕಷ್ಟ. ಭಾರಿ ಕಷ್ಟ, ನನಗೆ ಸಮಾಧಾನ ಆಗುದು, ನನಗೆ ಒಂದು ಸಮಾಧಾನ ಆಗ ಅದಕ್ಕೆ ಕ್ಯಾಮರಾದ ಮುಂದೆ ಹೇಳುದು. ತುಂಬಾ ಲೈಕ್ ಆಯ್ತಾ. ಮತ್ತೆ ಅಲ್ಲಿ ಕ್ಯಾಮರಾ ಆನ್ ಉಂಟು ಫ್ರೆಂಡ್ಸ್, ನಂಗೆ ವಿಡಿಯೋ ಬರ್ತದೆ ಇಲ್ಲಿ ಹೇಳಿ ಗೊತ್ತಿಲ್ಲ, ಮಾತಾಡ್ತಾ ಇದ್ದೇವೆ ಬಂದ್ರೆ ಸಾಕು. ಯಾಕೆ ಹೇಳಿ ಚಿನ್ನಿಲ್ಲಿದ್ದಾಳೆ, ಮತ್ತೆ ಅಲ್ಲಿ ದೊಡ್ಡವಳ ಮಗಳು ಅವಳು ಅಲ್ಲಿ AC ಹಾಕಿಕೊಂಡು ಎಡಿಟಿಂಗ್ ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಎಡಿಟಿಂಗ್ ಉಂಟು ನಮ್ದು ರೀಲ್ಸ್. ನಿಂತೀನಿ ಕೆಳಗೆ ಹಾಕ್ಬೇಡಿ, ಹಾಗೆ ಎಡಿಟಿಂಗ್ ಮಾಡ್ತಾ ಇದ್ದಾಳೆ. ಸೊ ಅವಳು ಅಲ್ಲಿದ್ದಾಳೆ. ಆ ಕ್ಯಾಮರಾದ ಹಿಂದೆ ಯಾರಿಲ್ಲ ಅಲ್ಲ, ಕ್ಯಾಮರಾ ಮಾತ್ರ ಉಂಟು, ನಾವು ಬರ್ತೇವೆ ಹೇಳಿ ಗೊತ್ತಿಲ್ಲ. ನೋಡಾಯ್ತು ಒಮ್ಮೆ ಚೆಕ್ ಮಾಡಿ ಚಿನ್ನೊಮ್ಮೆ ಬರ್ತೇವೆ. ಹಾಗಾಗಿ ಫ್ರೆಂಡ್ಸ್ ತುಂಬಾ ಖುಷಿ ಆಯ್ತು. ಹಾಗೂ ಮತ್ತೆ ನನಗೆ ಬೆಳಿಗ್ಗೆ ಒಂದು ಹೇಳಿಕೆ ವಿಷಯ, ತುಂಬಾ ಇಂಪಾರ್ಟೆಂಟ್ ವಿಷಯ. ಬೆಳಿಗ್ಗೆಯಿಂದ ತುಂಬಾ ಅಪ್ಪನ ನೆನಪಾಗ್ತಿತ್ತು ನೋಡಿ. ಇವತ್ತು ನನಗೆ 4 ಗಂಟೆಗೆ ಎಚ್ಚರ ಆಗಿದೆ. ಸೊ ನಾನು ಅಂದ್ರೆ ಇದೇ ನೆನಪು ತರ್ತಿತ್ತು. ನಾನು ಎದ್ದೇಳಿಲ್ಲ ಬೆಡ್ಡಲ್ಲಿ, ಅದು ಕಣ್ಣು ಓಪನ್ ಮಾಡಿ ನಿದ್ದೆ ಇಲ್ಲ ಆಯ್ತು, ಗೊತ್ತಾಯ್ತಲ್ಲ. ತುಂಬಾ ನಿದ್ದೆ ಇಲ್ಲ ಆಯ್ತು, ತುಂಬಾ ಚಟಪಡಿಸ್ತಿದೆ. ಯಾಕೆ ಹೇಳಿದ್ರೆ ನಾನು ಅದಕ್ಕೆ ವಿಡಿಯೋದಲ್ಲಿ ಜಾಸ್ತಿ ನನಗೆ ನೀವು ಸಮಾಧಾನ ಕೊಡ್ತೀರಿ, ಮತ್ತೆ ನಿಮ್ಗೂ ಬೇಜಾರಾಗಬಾರ್ದು. ಒಳ್ಳೆ ದಿನಕ್ಕೆ ನಾನು ಕಣ್ಣೀರು ಹಾಕಬಾರ್ದು. ಯಾಕೆ ಹೇಳಿದ್ರೆ 6 ಗಂಟೆಗೆ ನಾನು ತುಂಬಾ ಹತ್ತು ಬಿಟ್ಟೆ, 6ರಿಂದ 6:30 ಗಂಟೆ ಸ್ವಲ್ಪ ಕೂಗ್ತಾ ಇದ್ದೆ, ಮತ್ತೆ ಪುನಃ ರಿಪೀಟ್ 7:30 ಗಂಟೆಗೆ ಕೂಗಿದೆ. ಹಾಗೆ ಯಾರು ನನ್ನ ಪಕ್ಕದಲ್ಲಿ ಯಾರಿಲ್ಲ ಆಯ್ತು, ಮಕ್ಕಳೆಲ್ಲ ಹೊರಡೋ ಬಿಡಿಯಲ್ಲಿದ್ರು. ಯಾಕೆಂದ್ರೆ ಅಪ್ಪನ ನೆನಪಾಯ್ತು ತುಂಬಾ, ಅಪ್ಪ ಮತ್ತು ಅಮ್ಮದು. ಬೆಳಿಗ್ಗೆ ನನಗೆ ಒಂದು 6:30 ಗಂಟೆಗೆ ವಿಶ್ ಮಾಡುದು ಫೋನಲ್ಲಿ. ಎಂಥದೇ ಬ್ಯುಸಿ ಇರಲಿ, ನನ್ನ ಅಮ್ಮ ಕೂಡ ಎಂಥದೇ ಕೆಲಸದಲ್ಲಿ ಅಡಿಗೆ ಕೋಣೆಯಲ್ಲಿ ಬ್ಯುಸಿ ಇರಲಿ, ಮಗ ಹ್ಯಾಪಿ ಬರ್ಡೇ ಗುಡ್ ಮಾರ್ನಿಂಗ್, ಅದು ಈಗಲೂ ಕೂಡ ಉಂಟಲ್ಲ ಅವರ ಹೇಳುವ ಮಾತುಗಳು ಅಚ್ಚಾಗಿ ಉಳಿದಿದೆ ನನ್ನ ಹೃದಯದಲ್ಲಿ. ಎಷ್ಟು ಕೂಗಿದೆ ಗೊತ್ತುಂಟ. ಮತ್ತೆ ನಾನು ಈಗ ಎಮೋಷನಲ್ ಆಗುದಿಲ್ಲ, ಯಾಕೆಂದ್ರೆ ಅದು ನನ್ನ ತಂದೆ ತಾಯಿಗೆ ಕೂಡ ಬೇಜಾರಾಗ್ಬೋದು. ಅಂದ್ರೆ ತುಂಬಾ ಪ್ರೀತಿ ಕೊಟ್ಟಿದ್ದಾರೆ ನನಗೆ. ಅದು ನನಗೆ ಅಂತ ಒಂದು ತಂದೆ ತಾಯಿಯನ್ನು ಪಡೀಲಿಕ್ಕೆ ಸಹ ನಾವು ಪುಣ್ಯ ಅಂತಾರೆ. ಈ ಕೇಕ್ ಕಟ್ಟಿಂಗ್ ಮಾಡಿ ನೆನಪು ಕೂಡ ಆಯ್ತು ನನಗೆ ನನ್ನ ಅಪ್ಪ ಅಮ್ಮದು. ಆದರೆ ನನಗೆ ಓಪನ್ ಆಗಿ ಹೇಳಿಕ್ಕೆ ಆಗಲಿಲ್ಲ. ಕಟ್ ಮಾಡಿ ಮನಸ್ಸಿನೊಳಗಿಂದ ನಾನು ಅದರದ್ದು ಪ್ರೀತಿಯನ್ನು ಇಟ್ಟಿದ್ದೇನೆ, ಅಷ್ಟು ಅದು ತೋರಿಸ್ಲಿಕ್ಕೆ ಆಗುದಿಲ್ಲ. ಹೀಗೆ ಕಟ್ ಮಾಡಿ ಮಾತಾಡೋದು. ಯಾಕೆ ಗೊತ್ತುಂಟ, ಅದು ನನಗೆ ಆಗುದಿಲ್ಲ. ತಮ್ಮೆಲ್ಲರಿಗೂ ಗೊತ್ತುಂಟ, ಎಮೋಷನಲ್ ಆಗ್ತೇನೆ ಒಮ್ಮೆಲೆ, ಮತ್ತೆ ಕೂಗ್ತೇನೆ. ಅದಕ್ಕೋಸ್ಕರ ತುಂಬಾ ಸಲ ಆಗಿದೆ. ನಾನು ಲಾಸ್ಟ್ ಟೈಮ್ 2 ಬರ್ಡೇ ಕೂಡ ತಿರ್ಗಿಕೊಂಡು, ನೀವು ನೋಡಿರ್ಬೋದು, ತಿರ್ಗಿಕೊಂಡು ಕೂಗಿದ್ದೇನೆ ಅಲ್ವಾ, ನೆನ್ಪುಂಟ. ಇವಾಗ ಸಮಾಧಾನ ಮಾಡಿದ್ರು ತುಂಬಾ. ಮತ್ತೆ ತುಂಬಾ ನನಗೆ ಅದನ್ನ ಒಂದು ಸ್ಟಡಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಅಂದ್ರೆ ರಿಪೀಟ್ ಒಂಥರ ತುಂಬಾ ನೆನಪಾಯ್ತು ನೋಡಿ. ನಮ್ಗೆ ಹಣ ಹೇಗೆ ಬೇಕಾದ್ರೆ ಸಂಪಾದನೆ ಮಾಡ್ಬೋದು, ಹೀಗೆ ಕೂಡ ಅಲ್ವಾ. ಹೇಗೂ ಆದ್ರೆ ನೋಡಿ ಅಪ್ಪ ಅಮ್ಮ ಇಲ್ಲ, ಏನಾದ್ರೂ ಅಪ್ಪ ಅಮ್ಮ ತಿರುಗಿ ಬರ್ತಾರ, ಇಲ್ಲ ಅವರ ಪ್ರೀತಿಯನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಇರೋದು, ಅಪ್ಪ ಅಮ್ಮ ಇರೋ ತನಕ ಎಲ್ಲರೂ ಕೂಡ ಅಪ್ಪ ಅಮ್ಮ ನಾನು ತುಂಬಾ ಪ್ರೀತಿಯಿಂದ ನೋಡಿ, ಅಪ್ಪ ಅಮ್ಮನಿಗೆ ಜೋರು ಮಾಡಬೇಡಿ, ತುಂಬಾ ಪ್ರೀತಿಯಿಂದ ನೋಡಿ. ಕಳೆದೋದಾಗ ಮತ್ತೆ ನಮಗೆ ಸಿಗುದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಹೇಳಿದ್ರು ಫ್ರೆಂಡ್ಸ್. ಮತ್ತೆ ನನಗೆ ನೋಡಿ ಆ ವಿಷಯ ಮಾತಾಡಿದ್ರೆ ನಾವು ಫುಲ್ ಎಮೋಷನಲ್ ಆಗ್ತೇನೆ. ಸೊ ಹಾಗಾಗಿ ಬೇಡ ಹೆಚ್ಚ ಮಾತಾಡೋದು. ಯಾಕೆ ಹೇಳಿದ್ರೆ ನನ್ನ ಅಪ್ಪ ಅಮ್ಮ ಮೇಲಿಂದ ಆಶೀರ್ವಾದ ಮಾಡ್ತಾರೆ. ಇಷ್ಟು ವರ್ಷದಲ್ಲಿ, ಇಷ್ಟು ಮಗುವಿಂದ
ಹಿಡಿದು ದೊಡ್ಡದಾಗೋ ತನಕ ನನಗೆ ಒಂದು ಗಿಫ್ಟ್ ಕೊಡುವಂಥದ್ದು ಡ್ರೆಸ್ ಎಲ್ಲವೂ ನನಗೆ ಇಷ್ಟ ಅಂತೇಳಿ ಉಂಟಲ್ಲ. ಪಾಯಸ ಮಾಡ್ತಿದ್ರು ಅಮ್ಮ, ಗೊತ್ತುಂಟ. ನಾನು ಬೇರೆ ಯಾವುದು ತಿನ್ನುವುದಿಲ್ಲ, ಮೀನು ಚಿಕನ್ ಯಾವ್ದು ತಿಂತೆಲ್ಲ ಇತ್ತು ಮೊದಲೆಲ್ಲ. ಅದಕ್ಕೋಸ್ಕರ ನಿಮಗೂ ಕೂಡ ಗೊತ್ತಾಗಲಿ ಯಾಕೆ ನಾನು ಹೇಳುದು, ನನಗೆ ಇಷ್ಟ ಅಂತೇಳಿ ಒಂದು ಪಾಯಸ ಮಾಡ್ದು ಅಮ್ಮ. ಅದು ಬೆಳಿಗ್ಗೆ ರೆಡಿ ಆಯ್ತು 11 ಗಂಟೆಗೆ. ಎಂತಮ್ಮ ಅಂತ ಮನೆ ಇಡೀ ಪರಿಮಳ, ಅದು ನಿನ್ನದು ಹ್ಯಾಪಿ ಬರ್ಡೇ ಅಲ್ಲ ಅದಕ್ಕೆ ಪಾಯಸ ಮಾಡಿದ್ದು ಅಂತ. ಅದು ನಾನು ಬೇರೆ ಯಾವ್ದು ತಿನ್ನುವುದಿಲ್ಲ ಪಾಯಸ. ಇಷ್ಟು ವರ್ಷದ ನನ್ನ ಕಂಟಿನ್ಯೂ ಆಗಿಕೊಂಡು ಬಂದದೆ ನನ್ನ ಜರ್ನಿಯಲ್ಲಿ ನಾನು ಪಾಯಸ ತಿಂದದ ಅಮ್ಮ. ಅದಕ್ಕೋಸ್ಕರ ಗಂಡ ಕೂಡ ಒಂದು ಪ್ರೀತಿಯಿಂದ ಅದನ್ನು ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ಹೆಚ್ಚು ಮಾತಾಡಿದ್ರುಂಟಲ್ಲ ನಾನು ಅತ್ತೆ ಬಿಡ್ತೇನೆ. ಸೊ ಹಾಗಾಗಿ ನಾನು ಈ ವಿಡಿಯೋವನ್ನು ಒಂದು ಇಲ್ಲಿಗೆ ಎಂಡ್ ಮಾಡುವ ಅಂತ ಹೇಳಿದ್ದೇನೆ. ತಮ್ಮೆಲ್ಲರಿಗೂ ಕೂಡ ಈ ನನ್ನ ಒಂದು ಸುಂದರವಾದ ಬ್ಲಾಗ್ ಇಷ್ಟವಾಗಿರ್ಬೋದೆಂದು ಭಾವಿಸ್ತೇನೆ. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ನಗುವ ನಯನ